ಪ್ರತಿಯೊಬ್ಬರಿಗೂ ಏನು ಗೊತ್ತಿರಬೇಕಪ್ಪ ಅಂದರೆ, ನಾವು 25 ವರ್ಷದ ತನಕ ನಮ್ಮ ದೇಹ ಶಕ್ತಿ ಉತ್ಪತ್ತಿ ಮಾಡುತ್ತೆ. 25ನೇ ವಯಸ್ಸಿನಿಂದ 100ನೇ ವಯಸ್ಸಿನ ತನಕ ನಮ್ಮ ದೇಹವನ್ನು ಅದೇ ಶಕ್ತಿ ಮೇಂಟೈನ್ ಮಾಡುತ್ತೆ. ನಾವೇನು ಮಾಡಬೇಕು, 25 ವರ್ಷದ ತನಕ ಹುಟ್ಟಿದ ಮೇಲೆ 25 ವರ್ಷದ ತನಕ ಶಕ್ತಿ ಉತ್ಪಾದನೆ, ಸಂಗ್ರಹಣೆ ಮತ್ತು ಸಂಗ್ರಹಣೆ ಮಾಡಬೇಕು. 25ರಿಂದ 75 ವರ್ಷದ ತನಕ ಸಂರಕ್ಷಣೆ ಮಾಡಬೇಕು. ಇಷ್ಟೇ ಜೀವನ. ಅದಕ್ಕೆ ಇದನ್ನೆಲ್ಲ ಅವರವರ ಒಂದು ಜೀವನ ಶೈಲಿ, ಅವರವರ ಕಸುಬಿಗೆ ಜೀವನ ಶೈಲಿ ಬದಲಾಗುತ್ತೆ. ಅದಕ್ಕೆ ತಕ್ಕಂಗೆ ಅವರು ರೂಲ್ಸು ಕಾನೂನು ಮಾಡಿಕೊಂಡು ಜೀವನ ಮಾಡ್ತಾರೆ. ಏನೇ ಮಾಡಿದ್ರೂ ಶಕ್ತಿಯನ್ನು ಉತ್ಪತ್ತಿ ಮಾಡೋದು, ಶಕ್ತಿಯನ್ನು ಸಂರಕ್ಷಣೆ ಮಾಡೋದು, ಇದೇ ಜೀವನದ ಮುಖ್ಯ ಗುರಿಯಾಗಿರಬೇಕು. ಈಗ ನೀನು ಹುಟ್ಟಿದ ಮೇಲೆ 25 ವರ್ಷ ನೀನು ಶಕ್ತಿಯನ್ನು ಉತ್ಪಾದನೆ ಮಾಡ್ತೀಯ. ಆಮೇಲೆ ನೀನು 25 ವರ್ಷದಿಂದ 100 ವರ್ಷದ ತನಕ ಶಕ್ತಿಯನ್ನು ಸಂರಕ್ಷಣೆ ಮಾಡ್ತೀಯ. ಆದರೆ ನಿನಗೂ ಮಕ್ಕಳು ಹುಡ್ತಾರೆ. ಆ ಮಕ್ಕಳು 25 ವರ್ಷದ ತನಕ ಶಕ್ತಿ ಸಂರಕ್ಷಣೆ ಮಾಡಬೇಕು. ಆ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ನೀನು ಅವ್ರ ಜೊತೆಗೆ ಮಾಡಬೇಕು. ಮಕ್ಕಳು ಯಾವಾಗಲೂ ತಂದೆ ತಾಯಿ ಮಾಡಿದರೆ ಮಾಡೋದು, ತಂದೆ ತಾಯಿ ಏನು ಮಾಡ್ತಾರೋ ಅದನ್ನೇ ಮಾಡೋದು. ನೀನು ಫಸ್ಟು 25 ವರ್ಷ ಹುಟ್ಟಿದ ಮೇಲೆ ಶಕ್ತಿ ಸಂರಕ್ಷಣೆ ಮಾಡಬೇಕು. ಆಮೇಲೆ ನೀನು ಮದುವೆ ಆಗುತ್ತೆ, ಮಕ್ಕಳು ಹುಡ್ತಾರೆ. ಮತ್ತು ಅವ್ರು 25 ವರ್ಷ ಆಗೋ ತನಕ ನೀನು ಅವರಿಗೆ ತರಬೇತಿ ಕೊಡಬೇಕು. ಅವ್ರ ಜೊತೆಗೆ ನೀನು ಮಾಡಬೇಕು. ಅಲ್ಲಿಗೆ ನೀನು 50 ವರ್ಷ ಅದನ್ನು ಶಕ್ತಿಯನ್ನು ಉತ್ಪಾದನೆ ಮಾಡಿ 25 ವರ್ಷ ಉತ್ಪಾದನೆ ಮಾಡಿ 25 ವರ್ಷ ಸಂರಕ್ಷಣೆ ಮಾಡಿದಂಗೆ ನಿನಗೆ ಒಂದು ಜೀವನ ಕ್ರಮ ಆಗುತ್ತೆ. ಆದರೆ ನೀನು ಶಕ್ತಿಶಾಲಿಯಾಗಿರ್ತೀಯ, ಆರೋಗ್ಯವಾಗಿರ್ತೀಯ, ಸುಖವಾಗಿರ್ತೀಯ, ಸಂತೋಷವಾಗಿರ್ತೀಯ, ನಿರೋಗಿಯಾಗಿರ್ತೀಯ. ಮತ್ತು ಸಕಲ ಐಶ್ವರ್ಯ ಸಂಪತ್ತು ನಿನ್ನ ಹತ್ರ ಇರುತ್ತೆ. ಆಮೇಲೆ ನಿನ್ನ ಮಕ್ಕಳು 25 ವರ್ಷ ಆಗ್ತದೆ, ಅವ್ರ ಮದುವೆ ಆಗ್ತದೆ. ಅವ್ರ ಮದುವೆ ಆದಾಗ ಅವ್ರಿಗೆ ಮಕ್ಕಳು ಹುಡ್ತಾರೆ. ಆ ಮಕ್ಕಳು 25 ವರ್ಷ ಆಗೋ ತನಕ ನೀನು ಅವರಿಗೆ ಶಕ್ತಿ ಸಂರಕ್ಷಣೆ ಮಾಡೋದ್ರ ಬಗ್ಗೆ ಆಚಾರ, ವಿಚಾರ, ಧರ್ಮ ಇದೆಲ್ಲ ನೀನು ಹೇಳಬೇಕು. ಅಲ್ಲಿಗೆ ನಿನಗೆ 75 ವರ್ಷ ಆಗುತ್ತೆ. 75 ವರ್ಷ ಆದಮೇಲೆ ನಿನ್ನ 25 ವರ್ಷ ಇರುತ್ತೆ ನಿನಗೆ. ಆ 25 ವರ್ಷ ನೀನು ಏಕಾಂಗಿಯಾಗಿ ನೀನು ದೇವ್ರ ಧ್ಯಾನ, ದೇವ್ರ ಪೂಜೆಯಲ್ಲಿ ತೊಡಗಿ ಸದಾ ದೇವ್ರ ಧ್ಯಾನ, ತಪಸ್ಸಿನಲ್ಲಿ ತೊಡಗಿಬಿಡಬೇಕು. ಮತ್ತು ಇಡೀ ಜಗತ್ತಿಗೆ ಎಲ್ಲರೂ, ವಯಸ್ಸಿನ ಮಿತಿ ಇಲ್ಲ, ಎಲ್ಲರಿಗೂ ನೀವು ಬೋಧನೆ ಮಾಡಬೇಕು. ಧರ್ಮಗ್ರಂಥಗಳನ್ನ, ದೇವರ ಬಗ್ಗೆ, ಮತ್ತು ಈ ತಪಸ್ಸಿನ ಬಗ್ಗೆ, ಮತ್ತು ಶಕ್ತಿ ಉತ್ಪಾದನೆ ಮಾಡೋದ್ರ ಬಗ್ಗೆ, ಶಕ್ತಿ ಸಂರಕ್ಷಣೆ ಮಾಡೋದ್ರ ಬಗ್ಗೆ ನೀವು ಜನಗಳಿಗೆ ಮಾಹಿತಿಯನ್ನು ಕೊಡಬೇಕು. ಅಲ್ಲಿಗೆ ನಿಮಗೆ 100 ವರ್ಷ ಆಗುತ್ತೆ. ಸೊ ನಾವು 100 ವರ್ಷಗಳ ಕಾಲ ಶಕ್ತಿಯನ್ನು ಉತ್ಪತ್ತಿ ಮಾಡಬೇಕು, ಶಕ್ತಿಯನ್ನು ಸಂಗ್ರಹಣೆ ಮಾಡಬೇಕು, ಶಕ್ತಿಯನ್ನು ಸಂರಕ್ಷಣೆ ಮಾಡಬೇಕು, ಬೇರೆಯವರಿಗೆ ಮಾಡು ಅಂತ ಹೇಳಬೇಕು. ಜೀವನ ಪರ್ಯಂತ ಇದನ್ನೇ ಆಚರಣೆ ಮಾಡಿ ಮಾಡಿ ಕೊನೆಗೆ ಒಂದಿನ ಸುಖವಾಗಿ, ಸಂತೋಷವಾಗಿ, ಯಾವುದೇ ರೋಗ ಇಲ್ಲದೆ ಸತ್ತೋಗ್ಬೇಕು. ನಾವು 100ನೇ ವಯಸ್ಸಿನಲ್ಲಿ ಕೂದಲು ಬೆಳ್ಳಗಾಗಬಾರ್ದು, ಹಲ್ಲು ಉದುರಬಾರ್ದು, ಮತ್ತು ಸೊಂಟ, ಕೈಕಾಲು, ಕೀಲು ನೋವೇನು ಬರಬಾರ್ದು, ಶಕ್ತಿಶಾಲಿಯಾಗಿರಬೇಕು, ಆರೋಗ್ಯವಾಗಿರಬೇಕು. ಜೀವನ ಪರ್ಯಂತ ನಾನು ಯಾವಾಗಲೂ ಶಕ್ತಿಶಾಲಿಯಾಗಿ ನವಯುವಕನ ಥರ ಇರಬೇಕು ಅಂತ ಅಂದ್ಕೊಂಡ್ರೆ ಈ ಒಂದು ಶಕ್ತಿ ಸೂತ್ರದ ನಿಯಮಗಳನ್ನು ಪಾಲನೆ ಮಾಡಿ 25 ವರ್ಷ ಶಕ್ತಿ ಉತ್ಪಾದನೆ ಮಾಡಿರಿ. ಮತ್ತು ಉಳಿದ 75 ವರ್ಷ ನೀವು ಶಕ್ತಿಯನ್ನು ಸಂರಕ್ಷಣೆ ಮಾಡಿರಿ. ಬೇರೆಯವ್ರಿಗೂ ಮಾಡೋಕ್ಕೆ ಹೇಳ್ರಿ, ಬೇರೆಯವ್ರಿಗೂ ಮಾಡೋಕ್ಕೆ ಮಾಡಿರಿ. ಗುರು ಹಿರಿಯರನ್ನ ಗೌರವಿಸಬೇಕು. ಗುರು ಹಿರಿಯರಿಗೆ ನಾವು ಗೌರವ ಕೊಡಬೇಕು ಅಂದರೆ ಇದಕ್ಕೇ ಗುರು ಹಿರಿಯರಿಗೆ ಗೌರವ ಕೊಡಬೇಕು ಅನ್ನೋದು. ಗುರು ಹಿರಿಯರು ನಮಗೆ ಶಕ್ತಿ ಸಂರಕ್ಷಣೆ ಮಾಡು ಅಂತ ಹೇಳ್ತಾರೆ, ಇಂಡೈರೆಕ್ಟಾಗಿ ಹೇಳ್ತಾರೆ. ಡೈರೆಕ್ಟಾಗಿ ಹೇಳ್ದಿದ್ರೂ ಇಂಡೈರೆಕ್ಟಾಗಿ ಹೇಳ್ತಾರೆ. ಕೆಲವರು ಡೈರೆಕ್ಟಾಗಿ ಹೇಳ್ತಾರೆ, ಕೆಲವರು ಇಂಡೈರೆಕ್ಟಾಗಿ ಹೇಳ್ತಾರೆ. ಯಾವಾಗ ಈ ಗುರು ಹಿರಿಯರು ಶಕ್ತಿ ಸಂರಕ್ಷಣೆ ಮಾಡು ಅಂತ ಹೇಳ್ತಾರೆ, ಅದು ಯುವಕರಿಗೆ ಮತ್ತು ಮಕ್ಕಳಿಗೆ ಇಷ್ಟ ಆಗಲ್ಲ. ಯಾಕಂದರೆ ಅವ್ರ ಶಕ್ತಿ ನಾಶ ಮಾಡ್ಕೊಳ್ಳೋದ್ರ ಕಡೆಗೆ ಅವರ ಪಂಚೇಂದ್ರಿಯಗಳು, ಅವರ ಇಡೀ ದೇಹ ಆ ಕಡೆ ಹೋಗ್ತಾ ಇರುತ್ತೆ. ಶಕ್ತಿ ನಾಶ ಮಾಡ್ಕೊಳ್ಳೋದು ಅವ್ರು ಇಷ್ಟಪಡ್ತಾರೆ. ಆದರೆ ಇವರು ಶಕ್ತಿ ಸಂರಕ್ಷಣೆ ಮಾಡು ಅಂತ ಹೇಳ್ತಾರೆ, ಆಗ ಅವರು ವಿರೋಧಿಸ್ತಾರೆ. ಹೀಗಾಗಿ ಕಿರಿಯರು ಹಿರಿಯರಿಗೆ ಈ ಒಂದು ವಿಚಾರದಲ್ಲಿ ಗೌರವ ಕೊಡಲ್ಲ. ಇದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಒಟ್ಟು ಕುಟುಂಬದಲ್ಲಿದ್ದರೆ ಶಕ್ತಿ ಸಂರಕ್ಷಣೆ ಮಾಡೋಕ್ಕೆ ಸಾಧ್ಯ. ಒಟ್ಟು ಕುಟುಂಬದಲ್ಲಿದ್ದರೆ
ಎಲ್ಲ ತಂದೆ ತಾಯಿ ಬಂಧು ಬಳಗ ಎಲ್ಲ ಸಾಯೋವರೆಗೂ ಮಕ್ಕಳು ಮೊಮ್ಮಕ್ಕಳು ಎಲ್ಲರ ಜೊತೆಗೂ ಒಟ್ಟು ಕುಟುಂಬದಲ್ಲಿ ನಾವು ಜೀವನ ಮಾಡಿದರೆ ಶಕ್ತಿ ಸಂರಕ್ಷಣೆ ಮಾಡೋಕ್ಕೆ ಸಾಧ್ಯ, ಶಕ್ತಿ ಉತ್ಪಾದನೆ ಮಾಡೋಕ್ಕೆ ಸಾಧ್ಯ. ಯಾಕಂದರೆ ಎಲ್ಲ ಸಪೋರ್ಟ್ ಇರುತ್ತೆ, ಎಲ್ಲ ಇರುತ್ತೆ. ನೀನು ಶಕ್ತಿ ಸಂರಕ್ಷಣೆ ಮಾಡಬೇಕಂದ್ರೆ ಒಂಟಿಯಾಗಿರಬಾರ್ದು. ನೀನು ಒಂಟಿಯಾಗಿದ್ದರೆ ಶಕ್ತಿ ಸಂರಕ್ಷಣೆ ಮಾಡೋಕ್ಕಾಗೋದಿಲ್ಲ. ನೀನು ಯಾವಾಗಲೂ ಜನಗಳ ಮಧ್ಯೆ ಇರಬೇಕು, ಜನಗಳ ಗುಂಪಿನೊಳಗಿರಬೇಕು. ಆದರೆ ಏಕಾಂಗಿಯಾಗಿರಬೇಕು, ಎಲ್ಲರಿಗೂ ನೀನು ಕಾಣ್ತಾ ಇರಬೇಕು, ನಿನಗೂ ಎಲ್ಲರೂ ಕಾಣ್ತಾ ಇರಬೇಕು. ಆದರೂ ನೀನು ಯಾರಿಗೂ ಟಚ್ ಮಾಡಬಾರ್ದು, ಒಬ್ಬನೇ ಇರಬೇಕು. ಅಂದರೆ ನೀನು ನಿನ್ನ ಜೀವನದಲ್ಲಿ ಶಕ್ತಿ ಉತ್ಪಾದನೆ ಮಾಡೋದು, ಸಂಗ್ರಹಣೆ ಮಾಡೋಕ್ಕೆ ಸಾಧ್ಯ. ನೀನು ಮದುವೆ ಆಯಿತು ಅಂದ್ರೂ ನೀನು ತುಂಬಿದ ಮನೆಯಲ್ಲೇ ಇರಬೇಕು, ಒಟ್ಟು ಕುಟುಂಬದಲ್ಲಿ ಇರಬೇಕು. ಆಗ ನೀವಿಬ್ಬರು ಗಂಡ ಹೆಂಡತಿ ಇಬ್ಬರೂ ಶಕ್ತಿ ಸಂಪಾದನೆ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಯಾಕಂದರೆ ಶಾಸ್ತ್ರ ಸಂಪ್ರದಾಯ ಪಾಲನೆ ಮಾಡೋದಕ್ಕೆ ಅವರು ನಿಮಗೆ ಸಹಾಯ ಮಾಡ್ತಾರೆ, ಅನುಕೂಲ ಮಾಡ್ತಾರೆ. ಮತ್ತು ಗಂಡ ಹೆಂಡತಿ ಹೆಂಗಿರಬೇಕೋ ಹಂಗೆ ಇರೋಕ್ಕೂ ಕೂಡ ಎಲ್ಲ ಸಹಕಾರ ಇರುತ್ತೆ, ಎಲ್ಲರೂ ಸಹಾಯ ಮಾಡ್ತಾರೆ. ಆದ್ದರಿಂದ ಯಾರೇ ಆಗಲಿ ಒಂಟಿಯಾಗಿರಬಾರ್ದು, ಗಂಡ ಹೆಂಡತಿ ಸಪ್ರೇಟಾಗಿರಬಾರ್ದು. ಆಮೇಲೆ ಒಂಟಿಯಾಗಿರಬಾರ್ದು, ರೂಮ್ನಾಗ ಬಾಗಿಲು ಹಾಕ್ಕೊಂಡು. ದೊಡ್ಡ ಮನೆ ಇರುತ್ತೆ, ರೂಮ್ನಾಗ ಬಾಗಿಲು ಹಾಕ್ಕೊಂಡು ಇರಬಾರ್ದು. ದೊಡ್ಡ ಮನೆಗಳು ಬಂಗ್ಲೆಗಳು ಇರ್ತಾವೆ, ಅಲ್ಲೆಲ್ಲ ಒಬ್ಬೊಬ್ಬರೇ ಇರ್ತಾರೆ, ಹಾಗೆಲ್ಲ ಇರಬಾರ್ದು. ತುಂಬಿದ ಕುಟುಂಬದಲ್ಲಿ ಇರಬೇಕು. ಆದಷ್ಟು ಎಷ್ಟು ಸಾಧ್ಯವೋ ಅಷ್ಟು ಜನಗಳಲ್ಲಿ ಬೆರಿಬೇಕು, ಜನಗಳ ಪ್ರೀತಿ ಸಂಪಾದನೆ ಮಾಡಬೇಕು, ಜನಗಳ ಆಶೀರ್ವಾದ ಪಡಿಬೇಕು. ಜನಗಳು ನೀನು ಯಾವಾಗಲೂ ಜನಗಳ ಜೊತೆಗೆ ಇರಬೇಕು. ಸಂಬಂಧಿಕರಾಗಲಿ, ಸ್ನೇಹಿತರಾಗಲಿ, ಬಂಧು ಬಳಗ ಆಗಲಿ, ನಾಗರಿಕರಾಗಲಿ, ಒಟ್ಟು ಜನಗಳ ಜೊತೆಗೆ ಇರಬೇಕು. ಆವಾಗ ಮಾತ್ರ ನಾವು ಶಕ್ತಿ ಉತ್ಪಾದನೆ ಮಾಡೋಕ್ಕೆ ಸಾಧ್ಯ, ಶಕ್ತಿ ಸಂರಕ್ಷಣೆ ಮಾಡೋಕ್ಕೆ ಸಾಧ್ಯ. ಇನ್ನು ಕೆಲವರು ಶಕ್ತಿಯೇ ಇರಲ್ಲ, ಅವ್ರ ಹೆಂಡತಿಗೆ ಸುಖ ಕೊಡೋಕ್ಕೂ ಆಗಲ್ಲ. ಅಂಥವ್ರಿಗೆ ಒಂದು ಕಿವಿ ಮಾತು ಹೇಳ್ತೀನಿ. ಕೆಲವರು ಮದುವೆ ಆಗ್ತಾರೆ, ಮದುವೆ ಆದರೆ ಆ ಹೆಂಡತಿ ಅಂದರೆ ಸಂಸಾರ ಮಾಡೋಕ್ಕೋಸ್ಕರ ಅಷ್ಟೇ ಮದುವೆ ಆಗೋದು, ಮಕ್ಕಳಿರೋಕ್ಕೋಸ್ಕರ ಅಷ್ಟೇ ಮದುವೆ ಆಗೋದು ಅಂತ ಮದುವೆ ಆಗ್ತಾರೆ. ಅದು ತಪ್ಪು. ಅವೆಲ್ಲ ಆ ಥರ ಎಲ್ಲ ತಿಳ್ಕೊಬಾರ್ದು. ನಾವು ಮದುವೆ ಆಗೋದು ವಂಶಾಭಿವೃದ್ಧಿಗಾದ್ರೂ ಆ ಹೆಂಡತಿ ಆದವಳು ಗಂಡನ ಸೇವಕಿ, ಗಂಡ ಆದವನು ಹೆಂಡತಿಯ ಸೇವಕನಾಗಿ ಲೈಫ್ ಲಾಂಗ್ ಇರ್ತಾರೆ. ಯಾಕೆ ಅಂತಂದರೆ ಅವರು ಒಬ್ರಿಗೊಬ್ರು ಸರ್ವಿಸ್ ಕೊಡಲಿಲ್ಲ ಅಂತಂದರೆ, ಈಗ ತಂದೆ ತಾಯಿ ಮಗು ಹುಟ್ಟುತ್ತೆ, ಮಗು ಹುಟ್ಟು 25 ವರ್ಷ ತನಕ ಬೆಳೆಸ್ತಾರೆ. ಆಮೇಲೆ 25 ವರ್ಷ ಆದಮೇಲೆ ತಂದೆ ತಾಯಿಗೆ ಅವರು ಮಕ್ಕಳು ಸೇವೆ ಮಾಡೋಕ್ಕಾಗಲ್ಲ, ಬಟ್ಟೆ ಒಗೆಯೋದು, ಅಡುಗೆ ಮಾಡೋದು ಎಲ್ಲ ಸೇವೆ ಮಾಡೋಕ್ಕಾಗಲ್ಲ. ಅವಾಗ ಏನು ಮಾಡ್ತಾರೆ, ಆಮೇಲೆ ಅವ್ರ ಪರ್ಸ್ನಲ್ಲೆಲ್ಲ ಇರ್ತವೆ, ಆ ಲೈಂಗಿಕ ಕ್ರಿಯೆಗಳು ಅವೆಲ್ಲ, ಅದಕ್ಕೋಸ್ಕರ ಅವರು ಮಾಡೋಕ್ಕಾಗಲ್ಲ. ಆಮೇಲೆ ಏನು ಮಾಡ್ತಾರೆ, ಮದುವೆ ಮಾಡಿಬಿಡ್ತಾರೆ. ಮದುವೆ ಮಾಡಿದಾಗ ಹೆಂಡತಿ ಗಂಡನಿಗೆ ಸಹಾಯಕರಾಗಿ ಇರ್ತಾರೆ. ಒಬ್ರಿಗೊಬ್ರು ಕಷ್ಟ ಸುಖ ಹಂಚ್ಕೊತಾರೆ, ಒಬ್ರಿಗೊಬ್ರು ಸಹಾಯ ಮಾಡ್ತಾರೆ. ಅವರು ಕೇವಲ ಒಂದು ಸಹಾಯಕರಷ್ಟೇ. ವಂಶಾಭಿವೃದ್ಧಿಗೋಸ್ಕರ ಒಂದು ಮಗುವಿಗೆ ಜನ್ಮ ಕೊಡ್ತಾರೆ. ಅದು ಬಿಟ್ಟರೆ ಬೇರೆ ಯಾವಾಗಲೂ ಫ್ರೆಂಡ್ಸು ಸಹಾಯಕರಾಗಿ ಇರ್ತಾರೆ. ಆಮೇಲೆ ಈ ಪ್ರತಿದಿನ ಸಂಭೋಗ ಮಾಡಿ ಪ್ರತಿದಿನ ಸಂಸಾರ ಮಾಡೋದಲ್ಲ, ಅದು ಮಾಡಬಾರ್ದು. ಯಾಕಂತಂದರೆ ನಾವು ಯಾವುದೇ ಕಾರಣಕ್ಕೂ ಅಟ್ ಎನಿ ಕಾಸ್ಟು ಹೆಂಡತಿ ಅಂದರೆ ಕೇವಲ ಭೋಗದ ವಸ್ತು ಅಂತ ಅನ್ಕೋಬಾರ್ದು. ಶಾಸ್ತ್ರನೇ ಇದೆ, ಗಾದೆನೇ ಇದೆ, ಕಾರ್ಯೇಶು ದಾಸಿ ಕರ್ಣೇಶು ಮಂತ್ರಿ ಪೂಜ್ಯೇಶು ಮಾತಾ ಶಯನೇಶು ವೇಶ್ಯೆ ಅಂತ. ತಾಯಿಯಾದವಳು ಎಲ್ಲ ಹೆಂಡತಿ ಆದವಳು ತಾಯಿಯಾಗಿ, ಮಗಳಾಗಿ, ಮತ್ತು ಹೆಂಡತಿಯಾಗಿ, ಪತ್ನಿಯಾಗಿ, ಮತ್ತು ದಾಸಿಯಾಗಿ, ಸೇವಕಿಯಾಗಿ ಎಲ್ಲ ರೀತಿಯಿಂದಲೂ ಹೆಲ್ಪ್ ಮಾಡ್ತಾಳೆ. ಹೆಣ್ಮಕ್ಳನ್ನ ಗೌರವಿಸ್ಬೇಕು, ಪ್ರೀತಿಸ್ಬೇಕು, ಪೂಜಿಸಬೇಕು. ಹೆಣ್ಮಕ್ಳಿಗೆ ಎಷ್ಟು ನಾವು ರೆಸ್ಪೆಕ್ಟ್ ಕೊಡ್ತೀವೋ ಅಷ್ಟು ನಾವು ಶಕ್ತಿ ಸಂಪನ್ನರಾಗ್ತೀವಿ. ಮತ್ತು ಹೆಣ್ಮಕ್ಳು ಶಕ್ತಿ ಸಂಪನ್ನರಾಗಬೇಕು, ಹೆಣ್ಮಕ್ಳು ಶಕ್ತಿಶಾಲಿಗಳಾಗಬೇಕು. ಆವಾಗ ಮಾತ್ರ ದೇಶ ಶಕ್ತಿಶಾಲಿ ಆಗೋದಕ್ಕೆ ಸಾಧ್ಯ. ಹೆಣ್ಣುಮಕ್ಕಳು ಶಕ್ತಿಶಾಲಿ ಆದರೆ ಮಾತ್ರ ಗಂಡು ಮಕ್ಕಳು ಶಕ್ತಿಶಾಲಿ ಆಗೋದಕ್ಕೆ ಸಾಧ್ಯ. ಯಾಕಂದರೆ ಪ್ರಪಂಚದಾಗಿರೋ ಎಲ್ಲ ಸೃಷ್ಟಿನಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು, ಎಲ್ಲ ಜೀವಿಗಳೂ ತಂದೆ ತಾಯಿಯಿಂದಲೇ ಬಂದಿರೋದು, ತಾಯಿ ಹೊಟ್ಟೆಯಿಂದಲೇ ಬಂದಿರೋದು. ತಾಯಿ ನಮ್ಮ ಮನುಷ್ಯರನ್ನು 9 ತಿಂಗಳ ಕಾಲ ಗರ್ಭಕೋಶದಲ್ಲಿ ತನ್ನ ಸಪ್ತಧಾತುಗಳ ಸಹಾಯದಿಂದ ಬೆಳವಣಿಗೆ ಮಾಡ್ತಾಳೆ. ತಾಯಿ ಶಕ್ತಿಶಾಲಿಯಾಗಿರಬೇಕು, ತಾಯಿ ಆರೋಗ್ಯವಾಗಿರಬೇಕು. ಆಗ ಆ ಹೊಟ್ಟೆಯಲ್ಲಿ ಬೆಳೆಯೋ ಮಗು ಕೂಡ ಶಕ್ತಿಶಾಲಿಯಾಗಿರುತ್ತೆ, ಆರೋಗ್ಯವಾಗಿರುತ್ತೆ. ತಾಯಿಯ ಶಕ್ತಿ ಭಾಳ ಮುಖ್ಯ. ಅದಕ್ಕೆ ನಾವು ಹೇಳೋದು ಹೆಣ್ಮಕ್ಳು ಸ್ಟ್ರಾಂಗ್ ಆಗಿರಬೇಕು. ಹೆಣ್ಮಕ್ಳು ಸ್ಟ್ರಾಂಗ್ ಆಗಿದ್ದರೆ ಗಂಡು ಮಕ್ಕಳು ಸ್ಟ್ರಾಂಗ್ ಆಗಿರ್ತಾರೆ, ಈ ಜಗತ್ತೇ ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳೋದು ನಾವು. ಸೊ ಇದನ್ನು ನೀವು ಅರ್ಥ ಮಾಡಿಕೊಂಡು ಜೀವನ ಮಾಡಬೇಕು. ಪ್ರತಿಯೊಬ್ಬರು ಹೆಣ್ಣುಮಕ್ಕಳಿಗೆ ಪೂಜಿಸಬೇಕು, ಗೌರವಿಸಬೇಕು.
ಆರಾಧಿಸಬೇಕು, ಭಕ್ತಿಯಿಂದ ನಡ್ಕೋಬೇಕು. ತನ್ನ ಜೀವವನ್ನು ಒತ್ತೆ ಇಟ್ಟು ಇನ್ನೊಂದು ಮಗುವಿಗೆ ಜನ್ಮವನ್ನು ಕೊಡ್ತಾಳೆ. ಅದು ನಿನಗೋಸ್ಕರ, ನಿನ್ನ ವಂಶಾಭಿವೃದ್ಧಿಗೋಸ್ಕರ ಇಡೀ ಜೀವವನ್ನೇ ತ್ಯಾಗ ಮಾಡ್ತಾಳೆ. ಜೀವ ಪಣಕ್ಕಿಟ್ಟು ಮಗುವಿಗೆ ಜನ್ಮ ಕೊಡ್ತಾಳೆ. ಆಕಿ ಹೆಂಡತಿ ಅಲ್ಲ, ದೇವರು ಅಂತ ಪೂಜೆ ಮಾಡಬೇಕು. ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳೋದೇನು ಅಂತಂದರೆ, ಗಂಡ ಹೆಂಡತಿ ಅಂದರೆ ಒಬ್ರಿಗೊಬ್ಬರು ಬೆಸ್ಟ್ ಫ್ರೆಂಡ್ಸು ಮತ್ತು ಬೆಸ್ಟ್ ಹೆಲ್ಪರ್ಸ್, ಒಬ್ರಿಗೊಬ್ಬರು ಸಹಾಯ ಮಾಡೋರು ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಒಬ್ರಿಗೊಬ್ರು ಜೀವನ ನಡೆಸೋರು, ಸಹಾಯ ಮಾಡೋರು ಅಂತ ಅರ್ಥ. ಯಾವುದೇ ಕಾರಣಕ್ಕೂ ಕೆಟ್ಟದಾಗಿ ಒಂದು ಭೋಗದ ವಸ್ತುವಾಗಿ ನೋಡಬಾರ್ದು. ಆ ಥರ ಎಲ್ಲ ಮಾಡಲೂಬಾರ್ದು. ಶಾಸ್ತ್ರ ಸಂಪ್ರದಾಯ ಪಾಲನೆ ಮಾಡಬೇಕು, ಮಿತವಾಗಿ ಸಂಸಾರ ಮಾಡಬೇಕು, ಮತ್ತು ಶಕ್ತಿಯನ್ನು ಉತ್ಪತ್ತಿ ಮಾಡೋದು, ಶಕ್ತಿಯನ್ನು ಸಂರಕ್ಷಣೆ ಮಾಡೋದು ಪ್ರಾಕ್ಟೀಸ್ ಮಾಡಬೇಕು. ಯಾರು ಮದುವೆ ಆಗಿದೆಯೋ ಅವರು ಹೆಚ್ಚು ಹೆಚ್ಚು ಶಕ್ತಿಯನ್ನು ಉತ್ಪಾದನೆ ಮಾಡಿ ಹೆಚ್ಚು ಹೆಚ್ಚು ಶಕ್ತಿಯನ್ನು ಸಂಗ್ರಹಣೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಯಾಕಂದರೆ ಅವ್ರ ಹತ್ರ ಎಲ್ಲ ವೆಪನ್ಸು ಇರುತ್ತೆ, ಎಲ್ಲ ಆಯುಧಗಳು ಇರುತ್ತೆ. ಇದನ್ನು ನೀವು ಅರ್ಥ ಮಾಡಿಕೊಂಡು ಜೀವನ ಮಾಡಬೇಕು. ಆಮೇಲೆ ನೀಚರು, ದುಷ್ಟರು, ಅವಿವೇಕಿಗಳು, ಅಜ್ಞಾನಿಗಳಿಗೆ ನೀವು ಯಾವುದೇ ಕಾರಣಕ್ಕೂ ಧರ್ಮವನ್ನು ಅಥವಾ ಶಕ್ತಿ ಸಂಪಾದನೆ ಮಾಡುವಂತ ಹೇಳಬಾರ್ದು, ಒಳ್ಳೆಯದನ್ನು ಹೇಳಬಾರ್ದು. ಹೇಳಿದಾಗ ಅನಾಹುತಗಳಾಗ್ತವೆ, ತೊಂದರೆ ಆಗುತ್ತೆ, ಅಪಾಯ ಆಗುತ್ತೆ. ಯಾರಪ್ಪ ನೀಚರು, ದುಷ್ಟರು, ಅವಿವೇಕಿಗಳು ಅಂತಂದರೆ ಇನ್ನೊಬ್ಬರಿಗೆ ನೋವು ಕೊಡೋದು, ಇನ್ನೊಬ್ಬರ ಕಷ್ಟ ಅರ್ಥ ಮಾಡ್ಕೊಂಡಂಗಿರೋದು, ಮನುಷ್ಯತ್ವ ಇಲ್ಲದೆ ಇರೋದು. ಮನುಷ್ಯತ್ವ ಯಾರಿಗಿರೋದಿಲ್ಲ ಅವರು ನೀಚರು, ದುಷ್ಟರು, ಅವಿವೇಕಿಗಳು ಅಂತ ಕರೀತಾರೆ ಸಮಾಜದಲ್ಲಿ, ಒಂದೊಂದು ಏರಿಯಾದಲ್ಲಿ ಒಂದೊಂದು ಥರ. ಯಾವತ್ತು ಮನುಷ್ಯತ್ವವನ್ನು ಕಲ್ತ್ಕೋಬೇಕು, ಮನುಷ್ಯತ್ವ, ಮಾನವ ಧರ್ಮವನ್ನು ಕಲ್ತ್ಕೋಬೇಕು. ಅದನ್ನು ಕಲ್ತ್ಕೊಂಡು ಅದ್ರ ಜೊತೆಗೆ ವಿದ್ಯಾಭ್ಯಾಸ ಮಾಡಬೇಕು, ಅದ್ರ ಜೊತೆಗೆ ಸಾಧನೆ ಮಾಡಬೇಕು. ಕೆಲವರು ದೊಡ್ಡ ದೊಡ್ಡ ವಿದ್ಯಾಭ್ಯಾಸ ಮಾಡಿರ್ತಾರೆ, ಅವರು ಮನುಷ್ಯತ್ವ ಕಲ್ತಿರೋದಿಲ್ಲ, ಅಂದರೆ ಮಾನವ ಧರ್ಮವನ್ನು ತಿಳ್ಕೊಂಡಿರೋದಿಲ್ಲ, ಅವರು ಕಷ್ಟ ಗೊತ್ತಿರೋದಿಲ್ಲ, ಆಮೇಲೆ ಯಾವುದೇ ಧರ್ಮ ಗ್ರಂಥಗಳನ್ನ ಓದಿರೋದಿಲ್ಲ, ಗುರುಗಳ ಹತ್ರ ಶಾಸ್ತ್ರ ಸಂಪ್ರದಾಯ ಕಲ್ತಿರೋದಿಲ್ಲ. ಅದು ಕಲಿದಲ್ಲೇ ಮನುಷ್ಯತ್ವ ಬರೋದಿಲ್ಲ. ಮನುಷ್ಯತ್ವ ಬರಬೇಕಾದ್ರೆ ಗುರು ಬೇಕು. ಗುರು ಯಾರು ಗುರು ಇಲ್ಲ ಅವರಿಗೆ ಮನುಷ್ಯತ್ವ ಇಲ್ಲ ಅಂತ ಅರ್ಥ, ಮನುಷ್ಯತ್ವ ಬರೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ಗುರುಗಳು ಅಂದರೆ ಮನುಷ್ಯತ್ವವನ್ನು ತಿಳಿಸೋರು, ಹೇಳ್ಕೊಡೋರು ಅಂತ ತಿಳ್ಕೊಬೇಕು. ಗುರುಗಳು ಅಂದರೆ ಶಕ್ತಿ ಸಂರಕ್ಷಣೆ ಮಾಡೋದನ್ನು ಹೇಳ್ಕೊಡ್ತಾರೆ. ಗುರುಗಳು ಅಂದರೆ ಆರೋಗ್ಯ ಮಾರ್ಗದರ್ಶಕರು. ಅವರು ಗುರುಗಳು ಬಿಟ್ಟರೆ ಈ ಪ್ರಪಂಚದಲ್ಲಿ ಬೇರೆ ಯಾರೂ ಆರೋಗ್ಯದ ಬಗ್ಗೆ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಗುರುವೇ ಹೇಳೋದು ಆರೋಗ್ಯದ ಬಗ್ಗೆ, ಗುರು ಬಿಟ್ಟರೆ ಬೇರೆ ಇನ್ಯಾರು ಹೇಳೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಗುರುಗಳನ್ನು ಕೂಡ ಪೂಜೆ ಮಾಡಬೇಕು. ಗುರುಗಳು ದೇವರಿಗಿಂತ ದೊಡ್ಡವನು, ಆರಾಮನಿದ್ದಾರೆ ಗುರಿ ಕಾಯುವನು ಅಂತ ಗಾದೆನೇ ಇದೆ. ಆಮೇಲೆ ನೀವು ಸುಖವಾಗಿರಬೇಕು ಅಂದರೆ, ಚೆನ್ನಾಗಿರಬೇಕು ಅಂದರೆ ಅದಕ್ಕೆ ಬೇಕಾದಂಥ ಜ್ಞಾನವನ್ನು ನೀವು ಪಡಿಬೇಕು. ಒಂದು ಕುಟುಂಬದ ಜವಾಬ್ದಾರಿಯನ್ನು ಅರಿತು ನೀವು ಸುಖ ಸಂಸಾರಕ್ಕೆ ಬೇಕಾದಂಥ ಜ್ಞಾನ ಪಡಿಬೇಕು. ಗುರುಗಳಿಂದ ಶಾಸ್ತ್ರ ಸಂಪ್ರದಾಯ ಎಲ್ಲ ಕಲಿಬೇಕು, ಆಚರಣೆ ಮಾಡಬೇಕು, ಅಳವಡಿಸ್ಕೊಳ್ಬೇಕು. ನೀನು ಈ ಪ್ರಪಂಚದಲ್ಲಿ ಏನೇ ನೀನು ಅಳವಡಿಸ್ಕೋಬೇಕು ಅಂದ್ರೂ ನಿನಗೆ ಗುರು ಬೇಕು. ಇಲ್ಲಾಂದರೆ ನಿನಗೇನು ಮಾಡೋಕ್ಕಾಗಲ್ಲ. ಗುರು ಅಂದರೆ ಅದೇ, ತರಬೇತಿ ಕೊಡ್ತಾನೆ ಮತ್ತು ನಿನ್ನ ಜೀವನದಲ್ಲಿ ಅಳವಡಿಸೋಂಗೆ ಮಾಡ್ತಾನೆ. ಅದಕ್ಕೆ ಗುರು ಅನ್ನೋದು. ಗುರು ಅಂದರೆ ನೀನು ತಾತ್ಸಾರ ಮಾಡಿದರೆ, ದ್ವೇಷ ಮಾಡಿದರೆ ಇಡೀ ಪ್ರಪಂಚ ನೀನು ದ್ವೇಷ ಮಾಡುತ್ತೆ, ನಿನಗೆ ಕೆಟ್ಟದ್ದಾಗುತ್ತೆ. ನೀನು ಗುರುಗೆ ಪ್ರೀತಿ ಮಾಡಿದರೆ, ಭಕ್ತಿಯಿಂದ ನಡ್ಕೊಂಡ್ರೆ ಇಡೀ ಪ್ರಪಂಚನೇ ನಿನಗೆ ಪ್ರೀತಿ ಮಾಡುತ್ತೆ, ಭಕ್ತಿಯಿಂದ ನಡ್ಕೊಳುತ್ತೆ. ಇದನ್ನು ನೀನು ಅರ್ಥ ಮಾಡ್ಕೊ. ಯಾರಾನ ಬೈದಾಗ ನೀನು ಸುಮ್ಮನೆ ಇದ್ದರೆ 100 ಜನಗಳಿಗೆ ನೀನು ಒಬ್ಬ ಒಳ್ಳೆಯ ವ್ಯಕ್ತಿ ಆಗ್ತೀಯ. ಆ 100 ಜನ ನಿನಗೆ ಸಹಾಯ ಮಾಡ್ತಾರೆ. ಯಾರನ್ನ ಬೈಯೋದು ಯಾಕೆ ಬೈತಾರೆ? ತಪ್ಪು ಮಾಡಿದರೆ ಬೈತಾರೆ, ಸುಮ್ಮನೆ ಯಾಕೆ ಬೈತಾರೆ? ಇರಲಿ, ಆ ವಿಚಾರ ಆಮೇಲೆ ಮಾತಾಡೋಣ. ಗುರುಗಳನ್ನು ಪೂಜೆ ಮಾಡಿರಿ. ಆಮೇಲೆ ಮನುಷ್ಯತ್ವವನ್ನು ಪ್ರಾಕ್ಟೀಸ್ ಮಾಡಿರಿ, ಗುರುಗಳಿಂದ ಪಡೀರಿ ಮನುಷ್ಯತ್ವವನ್ನು, ಆಯಿತಾ? ಆಮೇಲೆ ಇದು ನರಗಳ ಫ್ಲೆಕ್ಸಿಬಿಲಿಟಿ, ನಮ್ಮ ದೇಹದಲ್ಲಿ ನರಗಳಿದ್ದಾವೆ, ಆ ನರಗಳ ಫ್ಲೆಕ್ಸಿಬಿಲಿಟಿ ಅರ್ಥ ಮಾಡ್ಕೊಳ್ಳಿ. ಅದು ಜಾಸ್ತಿ ಹಿಗ್ಸೋದು, ಜಾಸ್ತಿ ಕುಗ್ಸೋದು, ದಪ್ಪ ಮಾಡೋದು ಇಂಥವೆಲ್ಲ ಮಾಡಬೇಡ್ರಿ. ಮತ್ತು ನಮ್ಮ ದೇಹದಲ್ಲಿ ವೈಟಲ್ ಆರ್ಗನ್ಸ್ ಅಂತ ಇದ್ದಾವೆ. ವೈಟಲ್ ಆರ್ಗನ್ಸ್ ಅಂತಂದರೆ ಹೃದಯ, ಕಿಡ್ನಿ, ಲಿವರು, ಹಾರ್ಟು, ಬ್ರೈನು, ಇವು 5 ವೈಟಲ್ ಆರ್ಗನ್ಸು. ಈ ವೈಟಲ್ ಆರ್ಗನ್ಸು ಅದಕ್ಕೆ ತನ್ನದೇ ಆದಂಥ ಒಂದು ಶಕ್ತಿ ಇರುತ್ತೆ, ಫ್ಲೆಕ್ಸಿಬಿಲಿಟಿ ಇರುತ್ತೆ, ತನ್ನದೇ ಆದಂಥ ಒಂದು ರೀತಿ ನೀತಿ ಇರುತ್ತೆ. ಆ ಒಂದು ವ್ಯವಸ್ಥೆನ ನೀವು ಕೆಡಿಸ್ಬಾರ್ದು. ಅವು ಸಮಸ್ಥಿತಿಯಲ್ಲಿರಬೇಕು, ನ್ಯಾಚುರಲ್ಲಾಗಿರಬೇಕು.
ಅವುಗಳಿಗೆ ಜಾಸ್ತಿ ಒತ್ತಡ ಕೊಡೋದು, ಹಿಗ್ಸೋದು, ಕುಗ್ಸೋದು, ಅವು ಜಾಸ್ತಿ ಹಿಂಸೆ ಕೊಡೋದು ಮಾಡಬಾರ್ದು. ಅದರಿಂದ ಶಕ್ತಿ ನಾಶ ಆಗುತ್ತೆ. ಯಾವಾಗಲೂ ನಮ್ಮ ದೇಹದಲ್ಲಿರ್ತಕ್ಕಂಥ ಅಂಗಾಂಗಗಳು ನಾರ್ಮಲ್ಲಾಗಿರೋ ಥರ ನೋಡ್ಕೋಬೇಕು. ಹೆಚ್ಚಿನ ಮಾಹಿತಿಗಾಗಿ ನೀವು ಅದನ್ನು ನಮ್ಮನ್ನು ಸಂಪರ್ಕ ಮಾಡಿದರೆ ನಾವು ನಿಮಗೆ ತರಬೇತಿ ಕೊಡ್ತೀವಿ. ಹುಲಿ ಯಾವಾಗಲೂ ಹುಲಿ ಗುಂಪಿನಲ್ಲೇ ಇರಬೇಕು, ನಾಯಿ ಯಾವಾಗಲೂ ನಾಯಿ ಗುಂಪಿನಲ್ಲಿರಬೇಕು, ಕುರಿ ಯಾವಾಗಲೂ ಕುರಿ ಗುಂಪಿನಲ್ಲಿರಬೇಕು. ಅದರ ಅರ್ಥ ಏನು ಅಂದರೆ ಡ್ರೈವರ್ ಜೊತೆಗಿರಬೇಕು, ಕಂಡಕ್ಟರ್ ಸಂಘದಲ್ಲಿರಬೇಕು, ಐನರ್ ಸಂಘದಲ್ಲಿರಬೇಕು, ಲಿಂಗಾಯತರ ಸಂಘದಲ್ಲಿರಬೇಕು, ಮುಸ್ಲಿಮ್ಸು ಸಂಘದಲ್ಲಿರಬೇಕು. ಅದೇ ಥರ ಹಿಂದೂಗಳು ಸಂಘದಲ್ಲಿರಬೇಕು, ಕ್ರಿಶ್ಚಿಯನ್ ಸಂಘದಲ್ಲಿರಬೇಕು. ಯಾಕೆ ಅಂತಂದರೆ ಕುರಿ ಹೋಗ್ಬಿಟ್ಟು ಹುಲಿ ಗುಂಪಿನಲ್ಲಿ ಇರ್ತೀನಿ ಅಂದರೆ ಆಗಲ್ಲ, ಹುಲಿ ಹೋಗ್ಬಿಟ್ಟು ಕುರಿ ಗುಂಪಿನಲ್ಲಿ ಇರ್ತೀನಿ ಅಂದರೆ ಆಗಲ್ಲ. ಇವರೆಲ್ಲ ಒಬ್ರಿಗೊಬ್ಬರು ಗುಂಪುಗಳಲ್ಲಿ ಚೇಂಜ್ ಆಗಿ ಅದು ಜೀವನ ಮಾಡೋಕ್ಕಾಗೋದಿಲ್ಲ, ತುಂಬ ತೊಂದರೆ ಆಗುತ್ತೆ. ಆದಷ್ಟು ಎಲ್ಲ ಗುಂಪಿನಲ್ಲಿ ಒಂದು ಸಂಘದಲ್ಲಿ ಇರಬೇಕು, ಆ ಸಂಘದ ನಿಯಮಗಳನ್ನು ಪಾಲನೆ ಮಾಡಬೇಕು. ನಿಮ್ಮ ಮನೆಗಳಲ್ಲಿ ನೀವು ಪಾಲನೆ ಮಾಡಿರಿ, ಮತ್ತು ನಿಮ್ಮ ಸಂಘಗಳಲ್ಲಿ ನೀವು ಪಾಲನೆ ಮಾಡಿರಿ. ಮತ್ತು ಜಗತ್ತಿನ ದೃಷ್ಟಿಯಲ್ಲಿ ಬಂದಾಗ ಜಗತ್ತಿನಲ್ಲಿ ಎಲ್ಲರ ಜೊತೆಗೂ ಸಮರಸವಾಗಿ ಬೆರೆತಾಗ ನೀವು ಸಮರಸವಾಗಿರ್ರಿ, ನ್ಯೂಟ್ರಲ್ ಆಗಿರ್ರಿ. ಎಲ್ಲರನ್ನೂ ಗೌರವಿಸ್ರಿ, ಎಲ್ಲದನ್ನು ಗೌರವಿಸ್ರಿ, ಎಲ್ಲರನ್ನೂ ಪ್ರೀತಿಯಿಂದ ಕಾಣ್ರಿ, ಎಲ್ಲದನ್ನು ಪ್ರೀತಿಯಿಂದ ಕಾಣ್ರಿ, ಭಕ್ತಿಯಿಂದ ಕಾಣ್ರಿ. ದುಷ್ಟರಿಗೆ, ನೀಚರಿಗೆ, ಅವಿವೇಕಿಗಳಿಗೆ ದೇವ್ರ ಪೂಜೆ ಮಾಡು, ದೇವ್ರ ಧ್ಯಾನ ಮಾಡು, ಧರ್ಮಗ್ರಂಥ ಓದು ಅಂತ ಹೇಳಬಾರ್ದು. ಹೇಳಿದರೆ ಅನಾಹುತಗಳು ಆಗುತ್ತೆ. ಅವಿವೇಕಿಗಳು, ಅಜ್ಞಾನಿಗಳಿಗೆ ಹಣ ಸಂಪಾದನೆ ಮಾಡೋದನ್ನು ಹೇಳ್ಕೊಡ್ಬಾರ್ದು. ಹೇಳಿಕೊಟ್ರೆ ಅವರು ಅದನ್ನು ದುರುಪಯೋಗ ಮಾಡ್ತಾರೆ, ವೈಲೆನ್ಸ್ ಕ್ರಿಯೇಟ್ ಮಾಡ್ತಾರೆ. ಶಕ್ತಿ ಇರೋರಿಗೆ ಹಣ ಸಂಪಾದನೆ ಮಾಡೋದನ್ನು ಹೇಳ್ಕೊಡ್ಬೇಕು. ಆಗ ಅವರು ಸದುಪಯೋಗ ಮಾಡ್ತಾರೆ, ದೇಶಕ್ಕೂ ಕುಟುಂಬಕ್ಕೂ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ. ಮನೆ ಗೆದ್ದು ಮಾರ್ಗೆಲ್ಲು ಅಂತ ಐತೆ. ಮನೆಯಲ್ಲಿ ಗೆದ್ದವನು ಇಡೀ ದೇಶ, ಇಡೀ ಪ್ರಪಂಚಕ್ಕೆ ಗೆದ್ದಗ್ಗೆ. ಮನೆಯಲ್ಲಿ ಒಳ್ಳೆಯವನಾದರೆ ಈ ಪ್ರಪಂಚಕ್ಕೆ ಒಳ್ಳೆಯವನಾದಂಗೆ. ಮನೆಯಲ್ಲಿ ಶ್ರೇಷ್ಠ ವ್ಯಕ್ತಿ ಆದರೆ ಎಲ್ಲರಿಗೂ ಶ್ರೇಷ್ಠ ವ್ಯಕ್ತಿ ಆದಂಗೆ. ಮನೆಯಲ್ಲಿ ದುಷ್ಟ ಆದರೆ ಇಡೀ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ದುಷ್ಟ ಆದಂಗೆ. ಮನೆಯಲ್ಲಿ ಕೆಟ್ಟವನಾಗಬಾರ್ದು, ಮನೆಯಲ್ಲಿ ದುಷ್ಟ ಆಗಬಾರ್ದು, ಮನೆಯಲ್ಲಿ ಜ್ಞಾನಿಯಾಗಿರಬೇಕು, ಮನೆಯಲ್ಲಿ ಒಳ್ಳೆಯವನಾಗಿರಬೇಕು, ಮನೆಯಲ್ಲಿ ಎಲ್ಲರಿಗೂ ಬೇಕಾದವನಾಗಿರಬೇಕು, ಮನೆಯಲ್ಲಿ ಎಲ್ಲರ ಮನಸ್ಸನ್ನು ಗೆದ್ದಿರಬೇಕು. ಅವನು ಇಡೀ ಪ್ರಪಂಚವನ್ನು ಗೆದ್ದಂಗೆ. ಇದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇದು ಶಕ್ತಿಶಾಲಿಯಿಂದ ಮಾತ್ರ ವ್ಯಕ್ತಿತ್ವದಿಂದ ಮಾತ್ರ ಸಾಧ್ಯ. ಒಬ್ಬ ಶಕ್ತಿಶಾಲಿ ವ್ಯಕ್ತಿಯಿಂದ ಮಾತ್ರ ಈ ರೀತಿ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಕೆಲವರಿಗೆ ಏನು ಮಾಡಿದರೂ ದುಡ್ಡು ಬರೋಲ್ಲ. ಅವ್ರು ಏನು ಮಾಡಿದರೂ ದುಡ್ಡು ಬರೋಲ್ಲ, ಸುಖ ಸಿಗಲ್ಲ, ಸಂತೋಷ ಸಿಗಲ್ಲ, ಆನಂದ ಸಿಗಲ್ಲ, ಜೀವನ ಚೆನ್ನಾಗಿರಲ್ಲ. ಅವ್ರು ಎಷ್ಟೇ ಪ್ರಯತ್ನ ಮಾಡಿದ್ರೂ ಅವರಿಗೆ ಶಕ್ತಿನೂ ಬರೋಲ್ಲ, ಮತ್ತು ಒಳ್ಳೆಯದು ಆಗಲ್ಲ. ಅದು ಯಾಕೆ ಆಗಲ್ಲ ಅಂತ ಅವ್ರಿಗೂ ಗೊತ್ತಿರಲ್ಲ. ಆದರೆ ಅದು ಯಾಕೆ ಆಗಲ್ಲ ಅಂತಂದರೆ ಶಕ್ತಿ ನಾಶ ಮಾಡ್ಕೊತಾ ಇರ್ತಾರೆ, ಅದಕ್ಕೆ ಆ ಥರ ಆಗ್ತಾಯಿರುತ್ತೆ. ಶಕ್ತಿ ನಾಶ ಮಾಡಿಕೊಂಡಾಗ ಲಾಸ್ ಆಗ್ತದೆ, ಶಕ್ತಿ ಉತ್ಪಾದನೆ ಮಾಡಿಕೊಂಡಾಗ ಪ್ರಾಫಿಟ್ ಆಗ್ತದೆ. ಲಾಸು ಪ್ರಾಫಿಟ್ ಎರಡೂ ಆಗ್ತಾ ಇರುತ್ತೆ. ಹಾಗಾಗಿ ಅದು ಗೊತ್ತಾಗಲ್ಲ ಅವರಿಗೆ, ಈ ರೀತಿ ಆಗುತ್ತೆ, ಈ ರೀತಿ ಮಾಡಿದರೆ ಅಂತ. ಈಗ ನೀನು ದುರಭ್ಯಾಸಕ್ಕೆ ಬಲಿಯಾಗಿರ್ತೀಯ, ಶಕ್ತಿ ನಾಶ ಮಾಡ್ಕೊತಿರ್ತೀಯ. ಆದರೆ ಅದನ್ನು ನೋಡ್ತಾರೆ, ಪ್ರಪಂಚದಾಗಿರೋರೆಲ್ಲ ನೋಡಿ ನಿನ್ನೂ ದ್ವೇಷ ಮಾಡ್ತಾರೆ. ಯಾರೂ ಬಂದು ನಿನಗೆ ಹೇಳಲ್ಲ. ನೀನು ದುರಭ್ಯಾಸಕ್ಕೆ ಬಲಿ ಆದರೆ ಯಾರೂ ಬಂದು ನಿನಗೆ ಹೇಳಲ್ಲ, ದ್ವೇಷ ಮಾಡ್ತಾರೆ. ನಿನಗೆ ಊಟ ಕೊಡೋಲ್ಲ, ತಿಂಡಿ ಕೊಡೋಲ್ಲ, ಕೆಲಸ ಕೊಡೋಲ್ಲ, ದ್ವೇಷ ಮಾಡ್ತಾರೆ. ನಿನ್ನ ಹೆತ್ತವ್ರಿಗೆ ಗೌರವ ಕೊಡಲ್ಲ, ಅವ್ರಿಗೆ ಅವಮಾನ ಮಾಡ್ತಾರೆ. ನಿನ್ನ ಒಡ ಹುಡ್ದವ್ರಿಗೆ ಅವಮಾನ ಮಾಡ್ತಾರೆ, ನಿನ್ನ ಹೊಟ್ಟೆಗುಟ್ಟಿದ ಮಕ್ಕಳಿಗೆ ಅವಮಾನ ಮಾಡ್ತಾರೆ, ನಿನ್ನ ಹೆಂಡತಿಗೆ ಅವಮಾನ ಮಾಡ್ತಾರೆ. ನೀನು ದುರಭ್ಯಾಸಕ್ಕೆ ಬಲಿಯಾದರೆ ನೂರಾರು ಜನ ಸಂಕಟ ಪಡ್ತಾ ಇರ್ತಾರೆ, ನಿನಗೆ ಗೊತ್ತಾಗಲ್ಲದು. ಅವರೆಲ್ಲ ಎಷ್ಟು ಸಂಕಟ ಪಡ್ತಾ ಇರ್ತಾರೆ ಅಂದರೆ, ಎಷ್ಟು ಅವಮಾನ ಅನುಭವಿಸ್ತಿರ್ತಾರೆ ಅಂದರೆ ನಿನಗೆ ಗೊತ್ತಾಗಲ್ಲ. ನೀನೇನೋ ರಾಜನಂಗೆ ನನಗೆ ಯಾರು ಏನು ಅನ್ನಲ್ಲ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಓಡಾಡ್ತಿರ್ತೀಯ. ಆದರೆ ಜನ ಯಾರೂ ಹೇಳಲ್ಲ, ಮಾಡಿ ತೋರಿಸ್ತಾರೆ, ಯಾರೂ ಹೇಳಲ್ಲ. ಅರ್ಥ ಆಯ್ತಾ? ಅವ್ರು ಕೊಡೋ ತೊಂದರೆ ನಿನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ಇವತ್ತಾದರೂ ಎಚ್ಚೆತ್ಕೋ, ತಪ್ಪು ಮಾಡಬೇಡ, ಕೆಟ್ಟದ್ದನ್ನು ನೋಡಬೇಡ, ಕೆಟ್ಟದ್ದನ್ನು ಕೇಳಬೇಡ, ಕೆಟ್ಟದ್ದನ್ನು ಮಾತಾಡಬೇಡ. ಆವಾಗ ನಿನ್ನ ಸಮಾಜ ಇಷ್ಟಪಡುತ್ತೆ. ಸಮಾಜ ದ್ವೇಷ ಮಾಡೋಂಗೆ ಮಾಡ್ಕೋಬೇಡ. ನೀನು ತಪ್ಪು ಮಾಡಬೇಡ, ಕಾನೂನು ಪಾಲನೆ ಮಾಡು, ಧರ್ಮ ಪಾಲನೆ ಮಾಡು, ಸಂವಿಧಾನ ಪಾಲನೆ ಮಾಡು. ಯಾವುದೇ ಕಾರಣಕ್ಕೂ ಅದರ ವಿರುದ್ಧ ಹೋಗಬೇಡ. ಕೆಲವೊಂದು ಯುವಕರು, ಕೆಲವೊಂದು ಹರಿಯದ ಹುಡುಗರು ಅವ್ರದ್ದೇ ಆದಂಥ ರೂಲ್ಸ್ಗಳು ಮಾಡ್ಕೊಂಡು ತಪ್ಪುಗಳು ಮಾಡ್ತಾ ಇರ್ತಾರೆ.
ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನಮ್ಮ ಗುರು ಹಿರಿಯರು ಮಾಡಿರ್ತಕ್ಕಂಥ ರೂಲ್ಸ್ಗಳನ್ನು ಫಾಲೋ ಮಾಡಿ. ಈ ಜೀವನ ಅಂದರೆ, ಒಳ್ಳೆ ಜೀವನ ಅಂದರೆ ರೂಲ್ಸ್ ಫಾಲೋ ಮಾಡೋದು. ಕೆಟ್ಟ ಜೀವನ ಅಂದರೆ ರೂಲ್ಸ್ ಫಾಲೋ ಮಾಡದೇ ಇರೋದು. ಉದಾಹರಣೆ, ನೀವು ಟ್ರಾಫಿಕ್ನಲ್ಲಿ ರೂಲ್ಸ್ ಫಾಲೋ ಮಾಡಿದರೆ ಚೆನ್ನಾಗಿರುತ್ತೆ. ಟ್ರಾಫಿಕ್ನಲ್ಲಿ ರೂಲ್ಸ್ ಫಾಲೋ ಮಾಡಲಿಲ್ಲ ಅಂದರೆ ಜೀವ ಹೋಗುತ್ತೆ. ಅದೇ ರೀತಿ ಸಂವಿಧಾನ, ಶಾಸ್ತ್ರ, ಸಂಪ್ರದಾಯ ಎಲ್ಲ ಪ್ರತಿಯೊಂದು ರೂಲ್ಸು ರೆಗ್ಯುಲೇಷನ್ಸ್ ಅಂತ ಏನು ಮಾಡಿದಾರೋ ಅದೆಲ್ಲ ನಮಗೆ ಒಳ್ಳೆಯದೇ ಮಾಡೋದು. ರೂಲ್ಸು ರೆಗ್ಯುಲೇಷನ್ಸ್ನ ಫಾಲೋ ಮಾಡಿ. ರೂಲ್ಸು ರೆಗ್ಯುಲೇಷನ್ಸ್ನ ಫಾಲೋ ಮಾಡ್ತಾ ಇದ್ದರೆ ಜೀವನ ತುಂಬ ತೊಂದರೆ ಅನುಭವಿಸ್ತೀರ. ನ್ಯಾಚುರಲ್ಲಾಗಿ ಮನುಷ್ಯ ಭೂಮಿ ಮೇಲೆ ಓಡಾಡಬೇಕು. ಬರೀ ಕಾಲಲ್ಲಿ ಭೂಮಿಗೆ ಬರೀ ಕಾಲಲ್ಲಿ ಟಚ್ ಆಗಿ ನಿಂತ್ಕೋಬೇಕು. ಯಾಕೆ ಅಂತಂದರೆ ಅದು ಸೃಷ್ಟಿ ನಿಯಮ. ಜೀರೋ ಗ್ರಾವಿಟೇಷನಲ್ ಫೋರ್ಸ್. ಗ್ರಾವಿಟೇಷನಲ್ ಫೋರ್ಸು ನಮ್ಮ ಬಾಡಿ ಮೇಲೆ ಆ್ಯಕ್ಟ್ ಆಗಿರುತ್ತೆ. ಅದು ಜೀರೋ ಇರಬೇಕು. ಯಾವುದೇ ಕಾರಣಕ್ಕೂ ಗ್ರೌಂಡ್ ಲೆವೆಲಿಂದ ಹೈ ಹೋಗಬಾರ್ದು, ಸ್ವಲ್ಪನೂ ಮೇಲೆ ಹೋಗಬಾರ್ದು. ಒಂದು ಕಾಲು ಟಚ್ ಆಗಿದ್ರೂ ಇನ್ನೊಂದು ಕಾಲು ಮೇಲೆ ಹೋದ್ರೂ ಒಂದು ಕಾಲು ಟಚ್ ಆಗಿರಬೇಕು ಗ್ರೌಂಡಿಗೆ, ಭೂಮಿಗೆ, ಗ್ರೌಂಡ್ ಸರ್ಫೇಸಿಗೆ, ಮಣ್ಣಿಗೆ. ಆದರೆ ನೀನು ಅಲ್ಲಿ ರೋಡು RCC ರೋಡ್ ಇರುತ್ತೆ, ಅದರ ಮೇಲೆ ಓಡಾಡ್ತೀಯ, ಉಪಯೋಗ ಇಲ್ಲ. ಯಾವುದೇ ರೋಡ್ ಆಗಿರಲಿ ಉಪಯೋಗ ಇಲ್ಲ. ಮಣ್ಣೇ ಆಗಬೇಕು, ಮಣ್ಣಿನ ಮೇಲೆ ಓಡಾಡಬೇಕು. ಚಪ್ಪಲಿ ಹಾಕೊಂಡು ಓಡಾಡಿದರೆ ಶಕ್ತಿ ಬರಲ್ಲ, ಶಕ್ತಿ ನಾಶ ಆಗುತ್ತೆ. ಯಾಕೆ ಅಂತಂದರೆ ಚಪ್ಪಲಿ ಹಾಕ್ಕೊಂಡಾಗ ಗ್ರಾವಿಟೇಷನಲ್ ಫೋರ್ಸು ಜಾಸ್ತಿ ಆಗುತ್ತೆ ಬಾಡಿ ಮೇಲೆ. ಗ್ರಾವಿಟೇಷನಲ್ ಪುಲ್ಲು ಜಾಸ್ತಿ ಆಗುತ್ತೆ. ಭೂಮಿಯಿಂದ ಎತ್ತರ ಹೋದಂಗೆಲ್ಲ ಗ್ರಾವಿಟೇಷನಲ್ ಫೋರ್ಸ್ ಜಾಸ್ತಿ ಆಗುತ್ತೆ. ಅದರಿಂದ ಶಕ್ತಿ ನಾಶ ಆಗುತ್ತೆ. ಅದರ ವಿವರಣೆ ಬೇಕು ಅಂದರೆ ನೀವು ತರಬೇತಿ ಕ್ಲಾಸು ಅಟೆಂಡ್ ಮಾಡಿರಿ, ನಾನು ನಿಮಗೆ ವಿವರಣೆ ಕೊಡ್ತೀನಿ.